ಸರಿ ಮೇಡಮ್ರೆ, ನೀವು ಅವ್ರ ಕಣ್ಣು ಕಾಣಿಸ್ಕೊಬೇಡಿ, ಗಮನಿಸ್ತಾ ಇರಿ. ನಾನು ಈಗಲೇ ಬರ್ತೀನಿ. ಇವತ್ತು ಹೆಂಗಾದರೂ ಮಾಡಿ ನನ್ನ ಮಕ್ಕಳನ್ನ ಹಿಡ್ದಾಕಮ್ಮ. ಅದಕ್ಕೆ ಸಿದ್ದು ಅವರೇ ನಿಮಗೆ ಫೋನ್ ಮಾಡಿದ್ದು. ಬೇಗ ಬನ್ನಿ. ಅಂದರೆ ಅಣ್ಣ ಇರೋ ಜಾಗ ಭಾವನಾ ಗೊತ್ತಾಗಿದೆ. ಈಗೇನಾದರೂ ಸಿದ್ದು ಅಲ್ಲಿಗೆ ಹೋದರೆ ಖಂಡಿತ ಎಲ್ಲ ಬಾಯ್ ಬಿಡಿಸ್ತಾರೆ. ಈಗಲೇ ಅಣ್ಣನ ಮೊಬೈಲು ಸ್ವಿಚ್ ಆಫ್ ಆಗಬೇಕಾ? ಇವನು ಅಲ್ಲಿಗೆ ತಲುಪಕ್ಕೆ ಮುಂಚೆ ನಾನು ಅಲ್ಲಿಗೆ ಹೋಗಬೇಕು. ಏಯ್, ಆ ರಾಜನ್ಗೆ ಒಂದು ಫೋನ್ ಹಾಕ್ತೀನಿರು, ಒಂದು 5,000 ಹಾಕಕ್ಕೆ ಹೇಳ್ತೀನಿ. ಇದೇನು ಸ್ವಿಚ್ ಆಫ್ ಆಗೋಗಿದೆ, ಚಾರ್ಜ್ಗೆ ಹಾಕೋ ಹೋಗು. ಸರಿನಾ? ರೀ, ಏನ್ರಿ ಇದು? ಎಲ್ಲ ಕಳ್ಕೊಂಡಿರೋರ ಥರ ಅಂಬೋ ಅಂತ ಬಂದು ಕೂತಿದ್ದೀರಾ, ಏನಾಯ್ತು? ನೀನೊಂಥರ ಕನ್ನಡಿ ಇದ್ದಂಗೆ ಕಣೆ, ಇದ್ದದ್ದು ನಿಗ್ದಾಗೆ ಹೇಳ್ತೀಯ. ಹೌದಲ್ಲ? ಹಾಗಿದ್ರೆ ಇವತ್ತು ಏನು ಕಳ್ಕೊಂಡ್ರಿ, ಎಲ್ಲಿ ಕಳ್ಕೊಂಡ್ರಿ, ಎಷ್ಟು ಕಳ್ಕೊಂಡ್ರಿ? ಕಳ್ಕೊಳಕ್ಕೆ ಏನಾದರೂ ಇದ್ರೆ ತಾನೆ. ಅದು ನಿಜನೇ, ನಿಮ್ಗೇನಿದ್ರು ಕಿತ್ಕೊಂಡು ತಾನೇ ಅಭ್ಯಾಸ. ಇದೇ ಥರ ನೀವು ಕಿತ್ಕೋತಾ ಇದ್ರೆ ಒಂದು ದಿವಸ ನಿಮ್ಮ ಹತ್ರ ಇರೋದನ್ನು ಬೇರೆಯವ್ರು ಕಿತ್ಕೊಂಡು ಉಂಡೆ ನಮ್ಮ ಹಾಕ್ಬಿಟ್ಟು ಕಳಿಸ್ತಾರೆ. ಏಯ್, ಸುಸ್ತಾಗಿ ಬಂದಿದ್ದೀನಿ, ಏನಾದರೂ ಕೊಡೋದು ಬಿಟ್ಟು ಪುರಾಣ ಓದ್ತಿದ್ಯಲ್ಲ. ಆಯ್ತು ಬಿಡ್ರಿ, ಜ್ಯೂಸ್ ತಂತ ಜ್ಯೂಸು ತಗೊಂಡು ಬರ್ತೀನಿ. ಆಯ್ತು ಅಮ್ಮ. ಅವರು ನನ್ನನ್ನು ಹಿಂಡಿ ಹಿಪ್ಪೆ ಮಾಡಿ ಆಲ್ರೆಡಿ ಜ್ಯೂಸ್ ಮಾಡಿದ್ದಾರೆ. ಈಗ ಇವಳು ಜ್ಯೂಸ್ ತಂದು ಕೊಡ್ತಾಳಂತೆ. ರೀ, ನಾನು ನಿಮ್ಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಫೋನ್ ಮಾಡಿದ್ರೆ ನೀವು ನನ್ನ ಕಾಲೇ ರಿಸೀವ್ ಮಾಡಿಲ್ವಲ್ರಿ? ಯಾಕೆ? ವೆಲ್ಡಿಂಗ್ ಮಾಡ್ತಿದ್ರು, ಅದಕ್ಕೆ ಆಗಲಿಲ್ಲ. ಏನು, ಫೈನಾನ್ಸ್ ಕೆಲಸ ಬಿಟ್ಬಿಟ್ರು ನೀವು ವೆಲ್ಡಿಂಗ್ ಕೆಲಸ ಸೇರ್ಕೊಂಡ್ರಾ? ಯಾವಾಗ? ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ ಕಣೆ, ವಿಷಯ ಏನು ಅಂತ ಹೇಳ. ರೀ, ಏನು ಗೊತ್ತಾ ಸಂತು, ಯಾವಾಗ ಬಂದ್ಯಪ್ಪ? ಈಗ ಬಂದೆ ಅಮ್ಮ. ಸಂತು, ನಿಮ್ಮಪ್ಪ ಹೊಸದಾಗಿ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಬೇಕು ಅಂತಿದ್ದಾರೆ. ಓ, ಈಗ ಅದಕ್ಕೆಲ್ಲ ದುಡ್ಡಲ್ಲಿದೆಯಮ್ಮ? ನನ್ನ ಸ್ನೇಹಿತರು ವೀರೇಂದ್ರ ಅಂತ ಇದ್ರಲ್ಲಪ್ಪ, ಅವ್ರು ಹಣ ತೊಡಗಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಾಳೆ ದಿನ ಚೆನ್ನಾಗಿದೆ ಅಂತ ಒಂದು ಪೂಜೆನೂ ಇಟ್ಕೊಂಡಿದ್ದೀವಿ. ನೀನು ಬರಬೇಕಪ್ಪ, ಬಿಡು ಮಾಡ್ಕೊ. ಆಯ್ತಪ್ಪ, ಒಳ್ಳೇದಾಯ್ತು. ಎಲ್ರಿಗೂ ಲಕ್ಷ್ಮಿ ಒದ್ಕೊಂಡು ಬರ್ತಿದ್ರೆ ನನಗೆ ಮಾತ್ರ ಒದ್ದು ಹೋಗ್ತಿದ್ದಾಳೆ. ಏನು ಕರ್ಮಣ ನಂದು. ಅಪ್ಪ, ನಂಗೆ ಈ ಗಾದೆ ಅರ್ಥ ಮಾಡ್ಸಪ್ಪ. ಯಾವ ಗಾದೆನ? ಆಸೆಯೇ ದುಃಖಕ್ಕೆ ಮೂಲ ಅಂತ. ಇವನೇ ನನ್ನ ಸಿಚುವೇಶನ್ ನೋಡಿನೇ ಕೇಳೋ ಥರ ಇದೆ. ಏಯ್, ತಲಾಟೆ ಮಾತಾಡೋಣ, ಹೋಗ. ಸಂತು, ಯಾಕೋ ಹಾಗದರ್ಸ್ತೀಯ? ಚಿರು, ಬಾ, ನಾನು ತಾತ ಹೇಳ್ಕೊಡ್ತೀವಿ. ಸರಿ ಅಜ್ಜಿ. ರೀ, ಅಜ್ಜಿ ತಾತ ಎಲ್ಲ ಇದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೀತಾರಲ್ಲ. ರೀ, ಒಂದು ವಿಷಯ ಗೊತ್ತಾ ನಿಮಗೆ? ರೀ, ಸ್ವಲ್ಪ ಮುಖ ತೋರಿಸಿ. ಯಾಕ್ರಿ ಮುಖ ಸ್ವಲ್ಪ ಊದ್ಕೊಂಡಿದೆ, ಏನಾಯ್ತು? ಅದು ಹೇಳಿದ್ನಲ್ಲೇ, ವೆಲ್ಡಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹಲ್ಲಿಗೆ ಪೆಟ್ಟು ಬಿತ್ತು, ಅದಕ್ಕೆ ಸ್ವಲ್ಪ ಊದಿದೆ ಅಷ್ಟೆ. ವೆಲ್ಡಿಂಗ್ ಕೆಲಸ ಮಾಡಿದ್ರೆ ಹಲ್ಲಿಗೆ ಯಾಕ್ರಿ ಪೆಟ್ಟು ಬೀಳುತ್ತೆ? ಏಯ್, ಸರಿ, ನೀವು ಜ್ಯೂಸ್ ಕುಡೀರಿ. ಏ ರಾಜ,
ಒಂದು 5,000 ರೂಪಾಯಿ ಹಾಕೋ. ನಾಳೆ ಬೆಳಗ್ಗೆ ನಿನ್ಗೆ ವಾಪಸ್ ಹಾಕ್ಬಿಡ್ತೀನಿ ಕಣ. ಹಾಂ ಹೌದು, ಹಾಂ ಕಳಿಸು. ಏ ವೀರೇಶ್, ನೀನು ಆಚೆ ಹೋಗಿರು, ಯಾರಾದ್ರೂ ಬಂದರೆ ಹೇಳು. ಹೋಗು. ಸರಿ ಅಕ್ಕ. ಏನಮ್ಮ ನೀಲು? ವೀರೇಶ ನೋಡಿದ್ರೆ ನೀನು ಸಾಯಂಕಾಲ ಬರ್ತೀನಿ ಅಂತ ನೀನು ಇಷ್ಟು ಬೇಗ ಬಂದಿದೀಯಾ? ಅಣ್ಣನ ಕಷ್ಟ ನೋಡೋಕ್ಕಾಗದೆ ನೀನು ಬೇಗ ಬಂದ್ಬಿಟ್ಯಾ? ಅಣ್ಣ, ನಾನು ಇಲ್ಲಿಗೆ ಕತೆ ಹೊಡೆಯಕ್ಕೆ ಬಂದಿಲ್ಲ. ಇಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ನಡಿ. ಏನಮ್ಮ, ಹೊರಗಿದ್ರೆ ಒಳಗಿರು ಅಂತೀಯ, ಒಳಗಿದ್ರೆ ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತೀಯ. ಏನಾಯ್ತು? ಹೇಳಿದ್ನಲ್ಲ ಅಣ್ಣ, ಅವೆಲ್ಲ ಮಾತಾಡಕ್ಕೆ ಈಗ ಟೈಮ್ ಇಲ್ಲ. ನಡಿ, ಈಗ ಜಾಗ ಖಾಲಿ ಮಾಡಬೇಕು. ಯಾಕಮ್ಮ ಟೆನ್ಷನಲ್ಲಿದೆಯಾ? ಏನಾಯ್ತು? ಅಣ್ಣ, ಸಿದ್ದು ಭಾವನ ಇಲ್ಲಿಗೆ ಬರ್ತಿದ್ದಾರೆ. ನೀನು ಕಳಿಸಿದೆಲ್ಲ ವೀರೇಶ್, ಅವನ್ನ ಫಾಲೋ ಮಾಡ್ಕೊಂಡು ಭಾವನ ಇಲ್ಲಿವರೆಗೂ ಬಂದಿದ್ದಾಳೆ. ಸಿದ್ದುಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದಾಳೆ. ಸಿದ್ದು ಅವ್ರೆ, ನಾವ್ ಯಾರನ್ನ ಹುಡುಕ್ತಿದ್ವೋ ಈಗ ಅವನು ನನ್ನ ಕಣ್ಮುಂದೆನೇ ಇದ್ದಾನೆ. ಏನು ಹೇಳ್ತಿದ್ದಾರೆ ಮೇಡಮ್ರೆ? ಅವನ್ನ ನೀವೆಲ್ಲಿ ನೋಡಿದ್ರಿ? ಗೋಡೌನ್ ಹತ್ರ ಬಂದಿದ್ದಾನೆ. ನಮ್ಮ ಮನೆಯಿಂದ 2ನೇ ಕ್ಲಾಸಲ್ಲಿ ಇದೆಯಲ್ಲ ಆ ಗೌಡನಲ್ಲ. ನಾನು ಈಗಲೇ ಬರ್ತೀನಿ. ಇವತ್ತು ಹೆಂಗಾದ್ರೂ ಮಾಡಿ ಆ ನನ್ನ ಮಕ್ಕಳನ್ನ ಹಿಡ್ದಾಕಮ್ಮ. ನೀನೇನಾದ್ರೂ ಸಿಗಾಕೊಂಡ್ರೆ ನಿನ್ ಜೊತೆ ನಾನು ಸಿಗಾಕೊಳ್ತೀನಿ. ಅದಕ್ಕೆ ನನ್ನ ಮಾತು ಕೇಳು, ಇಲ್ಲಿಂದ ಹೊರಡೋಣ ಬಾ. ಅಲ್ಲಮ್ಮ, ಇಷ್ಟು ಜನ ಹುಡುಗರು ಇರಬೇಕಾದ್ರೆ ಅವ್ರು ನಮ್ಮನ್ನು ಏನು ಮಾಡೋಕ್ಕಾಗತ್ತೆ? ಅವ್ರಿಬ್ಬರನ್ನ ನಾವು ಹೆದರ್ಕೊಂಡು ಬಾಳಕ್ಕಾಗತ್ತಾ? ಅವ್ರು ನನ್ನ ಕೈ ಸಿಗಲಿ, ಅವ್ರ ಕತೆಗೆ ಶುಭಂ ಅಂತ ಬೋರ್ಡ್ ಹಾಕ್ತೀನಿ. ಅಯ್ಯೋ ಅಣ್ಣ, ನೀನ್ ಶುಭಂ ಬೋರ್ಡ್ ಹಾಕೋವರೆಗೂ ಅವ್ರೇನ್ ಕೈ ಕೊಟ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅಂತ ಅನ್ಕೊಂಡಿದ್ಯಾ? ನಿನಗೆ ಸಿದ್ದು ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವನ್ ಮನ್ಸು ಮಾಡಿದ್ರೆ 5 ಜನ ಅಲ್ಲ 50 ಜನನ್ ಬೇಕಾದ್ರೂ ಹೊಡೆದು ಉಳಿಸ್ತಾನೆ. ಅದಕ್ಕೆ ನನ್ನ ಮಾತು ಕೇಳು, ಬಾಯ್ಲಿಂದ. ನೋಡಮ್ಮ ನೀಲು, ಎಷ್ಟು ದಿನ ಅಂತ ಹೆದರ್ಕೊಂಡು ಬಾಳಕ್ಕಾಗತ್ತೆ? ಅದೇನಾಗುತ್ತೋ ಆಗಲಿ, ನೋಡೇ ಬೇಡ. ಹೇಯ್, ಚಾಕು ಕೊಡ. ಇವತ್ತು ಅವ್ರನ್ನ ನನ್ನ ಕೈಯಿಂದಾನೇ ಸಾಯಿಸ್ತೀನಿ. ಅಣ್ಣ, ಈಗಾಗಿರೋ ಸಮಸ್ಯೆಗಳು ಸಾಲದು ಅಂತ ಇನ್ನೂ ಅನಾಹುತಗಳನ್ನ ಮೈ ಮೇಲೆ ಎಳ್ಕೋಬೇಕು ಅಂತ ಇದೆಯಾ? ಆ ಮನೇಲಿ ತೊಂದರೆ ಮಾಡಿದ್ ನಾನೇ ಅಂತ ಗೊತ್ತಾದ್ರೆ ಇಷ್ಟು ವರ್ಷ ಆ ಮನೇಲಿ ಇತ್ಕೊಂಡು ನಾನು ಮಾಡಿದೆಲ್ಲ ವ್ಯರ್ಥ ಆಗೋಗುತ್ತೆ. ನಾವು ಬೇಟೆ ಆಡ್ಬೇಕು ಅಂದ್ರೆ ಹೊಂಚಾಕಿ ಕಾದು ಆಡ್ಬೇಕು, ಇಲ್ದೆ ಹೋದ್ರೆ ನೇರವಾಗಿ ಮೈ ಮೇಲೆ ಬೀಳ್ಬೇಕು.